ಇದು ಜಯಾ ಅನ್ನೋ ಒಬ್ಬ ಮಹಿಳೆಯ ಕಥೆ. ಮನೆಯ ಜವಾಬ್ದಾರಿಗಳ ಮಧ್ಯೆ ತಮ್ಮ ತನವನ್ನೇ ಕಳೆದುಕೊಂಡವರ ಕಥೆ. ಸರಿ, ಈ ದೈನಂದಿನ ಜೀವನದ ಹೊರೆ ಹೇಗಿರುತ್ತೆ ಅಂತ ಜಯಾ ಅವರ ವಾಸ್ತವದ ಮೂಲಕನೇ ನೋಡೋಣ ಬನ್ನಿ. ಜಯಾ ಅವರ ಈಗಿನ ಪರಿಸ್ಥಿತಿ ನೋಡಿದ್ರೆ ಅವರಿಗೆ 52 ವರ್ಷ ವಯಸ್ಸು, ಆದ್ರೆ ಮನಸ್ಸಿನ್ನೂ ಯುವತಿಯದ್ದೇ. ಆದ್ರೆ ಏನಾಗೋಯ್ತು ಅಂದ್ರೆ ಅವರ ಇಡೀ ಜೀವನಾನೇ ಮನೆ ನಿಭಾಯಿಸೋದ್ರಲ್ಲೇ ಕಳೆದೋಗಿದೆ. ಇತ್ತೀಚೆಗಷ್ಟೇ ಮಗಳು ಲಕ್ಷ್ಮಿಯ ಮದ್ವೆ ರಾಜೇಶ್ ಜೊತೆ ಆಯ್ತು. ಈಗ ಮಗಳು ಹೋದ್ಮೇಲೆ ಆ ಮನೆಯಲ್ಲಿ ಜಯಾ ಅವರಿಗೆ ಒಂಥರ ಹೇಳಿಕೊಳ್ಳಲಾಗದ ಒಂಟಿತನ, ಶೂನ್ಯತೆ ಕಾಡೋಕ್ ಶುರುವಾಗಿದೆ. ತಮ್ಮನ್ನೇ ತಾವು ಸಂಪೂರ್ಣವಾಗಿ ಸಂಸಾರಕ್ಕೆ ಅರ್ಪಿಸ್ಕೊಂಡವರಿಗೆ ಇದೆಷ್ಟು ಕಷ್ಟ ಅಲ್ವಾ? ಒಂದು ಮಧ್ಯಾಹ್ನ ಅಳಿಯ ರಾಜೇಶ್ ಮನೆಗೆ ಬರ್ತಾನೆ. ಆಗ ಜಯಾ ಅವರ ಮುಖದಲ್ಲಿನ ಆ ವಿಪರೀತ ಸುಸ್ತು ನೋಡಿ ಕೇಳ್ತಾನೆ. ಅದಕ್ಕೆ ಜಯಾ ಅವರು ಕೊಟ್ಟ ಉತ್ತರ ಎಂಥವರನ್ನಾದ್ರೂ ಸ್ವಲ್ಪ ಯೋಚನೆಗೆ ಈಡು ಮಾಡುತ್ತೆ. ಅಯ್ಯೋ, ಅಭ್ಯಾಸ ಆಗೋಗಿದೆ ಬಿಡಪ್ಪ, ವಯಸ್ಸಾಗ್ತಾ ಬಂದಂತೆ ಇದೆಲ್ಲ ಮಾಮೂಲಿ ಅಂತ ಹೇಳ್ತಾರೆ. ನೋಡಿ, ಎಷ್ಟೋ ತಾಯಂದ್ರಿಗೆ ಈ ಆಯಾಸ, ತ್ಯಾಗ ಅನ್ನೋದು ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಅಲ್ವಾ? ಆ ದಣಿವನ್ನು ಅವರು ತಮ್ಮ ಜೀವನದ ಒಂದು ಭಾಗ ಅಂತಾನೆ ಒಪ್ಕೊಂಡಿದ್ದಾರೆ. ಆದರೆ ಈ ಒಪ್ಪಿಕೊಂಡಿರೋ ಆಯಾಸದ ಹಿಂದೆ ಮರೆತು ಹೋದ ದೊಡ್ಡದೊಂದು ಕನಸಿದೆ. ಅದು ಹೇಗೆ ಹೊರಬರುತ್ತೆ ಅಂತ ಈಗ ನೋಡೋಣ. ವೀಕೆಂಡ್ನಲ್ಲಿ ಮನೆಗೆ ಬಂದ ರಾಜೇಶ್ ಸುಮ್ನೆ ಕೂರ್ಲಿಲ್ಲ. ಮಧ್ಯಾಹ್ನ ಊಟದ ಟೈಮಲ್ಲಿ ಅತ್ತೆಯ ಸುಸ್ತು ಗಮನಿಸ್ತಾನೆ. ಸಂಜೆ ನೋಡಿದ್ರೆ ಜಯಾ ಅವರು ಹಳೇ ಫೋಟೋಗಳನ್ನ ನೋಡ್ತಾ ಕೂತಿರ್ತಾರೆ. ರಾತ್ರಿ ಊಟ ಮಾಡುವಾಗ ಮನೆಯವರತ್ರ ನಮ್ಮ ಸಾಂಪ್ರದಾಯಿಕ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ಮಾಡ್ತಾನೆ. ಆಮೇಲೆ ಮರುದಿನ ಬೆಳಿಗ್ಗೆನೆ ಒಂದು ಅದ್ಭುತವಾದ ಉಡುಗೊರೆ ಕೊಡ್ತಾನೆ. ಈ ಘಟನೆಗಳು ಈ ಕಥೆಯಲ್ಲಿ ಒಂದು ದೊಡ್ಡ ಮ್ಯಾಜಿಕನ್ನೇ ಮಾಡುತ್ತೆ. ಇಲ್ಲಿ ನಿಜವಾದ ಟರ್ನಿಂಗ್ ಪಾಯಿಂಟ್ ಶುರು ಆಗೋದು ಸಂಜೆ ಹೊತ್ತಿನಲ್ಲಿ. ಹೆಂಡತಿ ಲಕ್ಷ್ಮಿ ಕಡೆಯಿಂದ ರಾಜೇಶ್ಗೆ ಒಂದು ವಿಚಾರ ಗೊತ್ತಿರುತ್ತೆ. ಅದೇನಪ್ಪಾ ಅಂದ್ರೆ ಜಯಾ ಅವರು ಯೌವನದಲ್ಲಿ ತುಂಬಾನೇ ಅದ್ಭುತವಾಗಿ ಹಾಡ್ತಾ ಇದ್ರು ಅಂತ. ಈ ಮರ್ತೋದರ ಕಲೆಯ ಬಗ್ಗೆ ರಾಜೇಶ್ ನೇರವಾಗಿ ಜಯಾ ಅವ್ರ ಹತ್ರನೇ ಪ್ರಸ್ತಾಪ ಮಾಡ್ತಾನೆ. ಇದು ಅವರ ಹಳೇ ನೆನಪುಗಳ ಬಾಗಿಲನ್ನೇ ತೆರೆದ್ಬಿಡುತ್ತೆ. ಆಗ ಜಯಾ ಅವರು ಒಂದು ಮಾತು ಹೇಳ್ತಾರೆ. ಇದು ನಿಜಕ್ಕೂ ಹೃದಯಕ್ಕೆ ನಾಟುವಂತಿದೆ. ಜೀವನದ ಜಂಜಾಟದಲ್ಲಿ ನಮ್ಮ ಆಸೆಗಳನ್ನೇ ಮರೆತುಬಿಡ್ತೀವಿ. ಮಗಳ ಮದುವೆ, ಗಂಡನ ಕೆಲ್ಸ, ಮನೆ, ಇಷ್ಟರಲ್ಲೇ ನನ್ನ ಪ್ರಪಂಚ ಮುಗಿದು ಹೋಯ್ತು ಅಂತಾರೆ. ನಮ್ಮ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ತಾಯಂದಿರು ತಮ್ಮ ಕಲೆ, ತಮ್ಮ ಆಸೆಗಳನ್ನ ಹೇಗೆ ಬಲಿ ಕೊಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸರಿ, ಜಯಾ ಅವರ ಈ ಮಾತುಗಳು ರಾತ್ರಿ ಊಟದ ಸಮಯದಲ್ಲಿ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ಕೌಟುಂಬಿಕ ಜವಾಬ್ದಾರಿಗಳನ್ನ ಹೇಗೆ ಮರುರೂಪಿಸಬಹುದು ಅನ್ನೋದನ್ನ ಈ ವಿಭಾಗದಲ್ಲಿ ಗಮನಿಸೋಣ. ಇಲ್ಲಿ ನಮ್ಗೆ ಜವಾಬ್ದಾರಿಯ ಬಗ್ಗೆ 2 ಬೇರೆ ಬೇರೆ ದೃಷ್ಟಿಕೋನಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಜಯಾ ಅವರ ಪತಿಯ ಸಾಂಪ್ರದಾಯಿಕ ದೃಷ್ಟಿಕೋನ ಏನಂದ್ರೆ ದುಡಿಯೋದು, ಕಷ್ಟಪಡೋದು, ಮನೆಯ ಖರ್ಚು ವೆಚ್ಚ ನೋಡ್ಕೊಳ್ಳೋದು ಮಾತ್ರ ಜವಾಬ್ದಾರಿ ಅಂತ. ಆದರೆ ರಾಜೇಶ್ನ ದೃಷ್ಟಿಕೋನನೇ ಬೇರೆ. ಮನೆಯವರ ಸಣ್ಣ ಸಣ್ಣ ಆಸೆಗಳನ್ನ ಈಡೇರಿಸೋದು, ಅವರ ಎಮೋಷನಲ್ ಅಗತ್ಯಗಳಿಗೆ ಸ್ಪಂದಿಸೋದು ಕೂಡ ತುಂಬಾನೇ ಮುಖ್ಯ ಅಂತ ಅವನು ನಂಬ್ತಾನೆ. ಅಳಿಯ ಅಂದ್ರೆ ಬರೀ ಅತಿಥಿ ಅನ್ನೋ ರೂಢಿಯನ್ನ ಇಲ್ಲಿ ರಾಜೇಶ್ ಸುಳ್ಳು ಮಾಡ್ತಾನೆ. ರಾಜೇಶ್ ಇದನ್ನೇ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತಾನೆ. ಜವಾಬ್ದಾರಿ ಅಂಡೆ ಕೇವಲ ದುಡಿಯೋದಲ್ಲ, ಮನೆಯವರ ಸಣ್ಣ ಸಣ್ಣ ಆಸೆಗಳನ್ನ ಪೂರೈಸೋದು ಕೂಡ. ಅತ್ಯಮ್ಮ ತಮ್ಮ ಕಲೆಯನ್ನೇ ಮರೆತು ಈ 4 ಗೋಡೆಗಳ ಮಧ್ಯೆ ಕಳೆದೋಗಿದ್ದಾರೆ ಅಂತಾನೆ. ಜಯಾ ಅವರಿಗೆ ಈ ಮನೆಗೆಲ್ಸ ಬಿಟ್ಟು ಬೇರೊಂದು ಐಡೆಂಟಿಟಿ ಇದೆ, ಒಂದು ಅಸ್ತಿತ್ವ ಇದೆ ಅನ್ನೋದನ್ನ ಅವನು ಎತ್ತಿ ತೋರಿಸ್ತಾನೆ. ಈ ನೇರವಾದ ಮಾತುಕಥೆಯಿಂದ ಎಂಥ ಅದ್ಭುತವಾದ ಬದಲಾವಣೆ ಆಗತ್ತೆ ಗೊತ್ತಾ? ರಾಜೇಶ್ ಮಾತು ಕೇಳಿದ ತಕ್ಷಣ ಜಯಾ ಅವರ ಪತಿಗೆ ರಿಯಲೈಸ್ ಆಗತ್ತೆ. ತನ್ನ ಕೆಲಸದ ಒತ್ತಡದಲ್ಲಿ, ಗಡಿಬಿಡಿಯಲ್ಲಿ ಜಯಾಳ ಇಮೋಷನ್ಸ್ ಬಗ್ಗೆ, ಅವಳ ಕಲೆಯ ಬಗ್ಗೆ ತಾನು ಗಮನನೇ ಹರಿಸಿಲ್ಲ ಅನ್ನೋದನ್ನ ಅವರು ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ. ಕಮ್ಯುನಿಕೇಷನ್ನಿಂದ ಏನೆಲ್ಲ ಬದಲಾಗತ್ತೆ ಅಲ್ವಾ? ಈ ಒಳ್ಳೆ ಚರ್ಚೆಯಾದ ಮೇಲೆ ಏನಾಯ್ತು? ಬನ್ನಿ ಒಂದು ಸುಂದರವಾದ ಹೊಸ ಆರಂಭದ ಕಡೆಗೆ ಹೋಗೋಣ. ರಾಜೇಶ್ ಬರೀ ಬಾಯಿ ಮಾತಿಗೆ ಸಾಂತ್ವನ ಹೇಳಿ ಸುಮ್ನಾಗ್ಲಿಲ್ಲ. ಆ ಕಲೆಯನ್ನ ಮತ್ತೆ ಜೀವಂತಗೊಳಿಸೋಕೆ 3 ಕ್ಲಿಯರ್ ಹೆಜ್ಜೆಗಳನ್ನ ಇಟ್ಟ. ಫಸ್ಟ್, ವಯಸ್ಸು ಕೇವಲ ಒಂದು ಸಂಖ್ಯೆ, ಈಗ್ಲೂ ಟೈಮ್ ಇದೆ ಅಂತ ಜಯಾ ಅವ್ರಿಗೆ ಧೈರ್ಯ ತುಂಬಿದ. ಸೆಕೆಂಡ್, ನಿಮ್ಮ ಹವ್ಯಾಸ ಮತ್ತೆ ಶುರು ಮಾಡೋಕೆ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ದ. ಮತ್ತೆ ಥರ್ಡ್ ಸ್ಟೆಪ್, ಮರುದಿನ ಬೆಳಿಗ್ಗೆನೇ ಒಂದು ಹೊಸ ಹಾರ್ಮೋನಿಯಂ ತಂದು ಪ್ರೆಸೆಂಟ್ ಮಾಡಿ ಆಕೆಯ ಡೇಲಿ ಏಕತಾನತೆಯನ್ನೇ ಬ್ರೇಕ್ ಮಾಡ್ಬಿಟ್ಟ. ಆ ಹಾರ್ಮೋನಿಯಂ ನೋಡಿದ ತಕ್ಷಣ ಜಯಾ ಅವರ ಕಣ್ಣಲ್ಲಿ ಆನಂದ ಬಾಷ್ಪ. ಅವ್ರ ಅಳ್ತಾ ಹೇಳ್ತಾರೆ, ಒಬ್ಬ ಅಳಿಯ ಇಷ್ಟೊಂದು ಕಾಳಜಿ ಮಾಡ್ತಾನೆ ಅಂತ ನಾನು ಕನ್ಸಲೂ ಅನ್ಕೊಂಡಿರ್ಲಿಲ್ಲ ಅಂತ. ಈ ಒಂದೇ ಒಂದು ಮಾತು ನಮ್ಮ ಸಮಾಜದಲ್ಲಿ ಅತ್ತೆ ಅಳಿಯನ ಮಧ್ಯೆ ಇರೋ ಆ ಫಾರ್ಮಲ್ ಡಿಸ್ಟೆನ್ಸನ್ನೇ ಅಳಿಸಾಕುತ್ತೆ. ಕಾಳಜಿ ಮಾಡೋಕೆ ಯಾವುದೇ ರಿಲೇಷನ್ಶಿಪ್ನ ಟ್ಯಾಗ್ಗಳು ಬೇಕಾಗಿಲ್ಲ ಅನ್ನೋದು ಎಲ್ಲಿ ಪ್ರೂವ್ ಆಗತ್ತೆ. ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಸಂದೇಶದ ಘಟ್ಟಕ್ಕೆ ಬಂದಿದ್ದೀವಿ. ಆ ಹಾರ್ಮೋನಿಯಂ ಹಿಡಿದು ಜಯಾ ಅವರು ಮತ್ತೆ ಹಾಡೋಕೆ ಶುರು ಮಾಡ್ತಾರೆ. ಇಡೀ ಮನೆ ಮಂದಿ ಖುಷಿಯಿಂದ ಅದನ್ನ ಕೇಳ್ತಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು,
ಪಾತ್ರಗಳನ್ನ ಮರುರೂಪಿಸುವ ಬಗ್ಗೆ. ಸಂಬಂಧಗಳು ಕೇವಲ ಬಿರುದುಗಳಿಗೆ ಕೇವಲ ಹೆಸರಿಗೆ ಸೀಮಿತ ಆಡ್ಬಾರ್ದು. ಒಬ್ಬ ಅಳಿಯ ಕೂಡ ಸ್ವಂತ ಮಗನ ಹಾಗೆ ಕಾಳಜಿ ತೋರಿಸ್ಬೋದು, ಒಬ್ಬ ಅತ್ತೆಯನ್ನ ಸ್ವಂತ ತಾಯಿಯಂತೇನೆ ನೋಡ್ಕೊಳ್ಬೋದು. ಈ ಥರದ ಪರಸ್ಪರ ಅರ್ಥ ಮಾಡ್ಕೊಳ್ಳೋ ಗುಣ ಇದ್ರೆ ಖಂಡಿತ ಆ ಮನೆನೇ ಒಂದು ಸ್ವರ್ಗ ಆಗುತ್ತೆ. ಈ ಕಥೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳು 3. ಮೊದಲನೇದು, ನಮ್ಮ ಮನೆಯಲ್ಲಿರೋ ಹಿರಿಯರ ಮನಸ್ಸಿನೊಳಗಿರೋ ಆಸೆಗಳಿಗೆ ಬೆಲೆ ಕೊಡಬೇಕು. ಎರಡನೇದು, ಮನೆ ಜವಾಬ್ದಾರಿಗಳ ಮಧ್ಯೆ ಅವರೊಳಗಿರೋ ಟ್ಯಾಲೆಂಟ್ ಸತ್ತೋಗೋಕೆ ಬಿಡ್ಬಾರ್ದು. ಮತ್ತೆ ಮೂರನೇದು, ಒಂದು ಪ್ರೀತಿ ಹಾಗೂ ಸೂಕ್ಷ್ಮವಾದ ಗಮನದ ಮೂಲಕ ಕುಟುಂಬದ ಬೇರೆ ಬೇರೆ ತಲೆಮಾರುಗಳನ್ನ ಒಟ್ಟಿಗೆ ಸೇರಿಸಬೇಕು. ಇದೇ ಅಲ್ವಾ ನಿಜವಾದ ಫ್ಯಾಮಿಲಿ ಬಾಂಡಿಂಗ್? ಈ ವಿಶ್ಲೇಷಣೆಯನ್ನ ಮುಗಿಸೋದಕ್ಕೂ ಮುಂಚೆ ಒಂದ್ಸಲ ನಾವೆಲ್ಲರೂ ಯೋಚನೆ ಮಾಡೋಣ, ನಮ್ಮ ಸ್ವಂತ ಮನೆಗಳಲ್ಲೇ ಎಷ್ಟೋ ಮರೆತು ಹೋದ ಆಸೆಗಳು, ಪ್ರತಿಭೆಗಳು ಅಡಗಿರ್ಬೋದಲ್ವಾ? ರಾಜೇಶ್ ತೋರಿಸಿದಂಥ ಎಂಪತಿ, ಆ ಸಹಾನುಭೂತಿಯನ್ನ ನಮ್ಮ ಮನೆಯ ಹಿರಿಯರಿಗೂ ತೋರಿಸೋ ಸಮಯ ಈಗ ಬಂದಿದೆ ಅನ್ಸುತ್ತೆ. ಆ ಮರೆತು ಹೋದ ರಾಗಗಳಿಗೆ ಮರುಜೀವ ಕೊಡೋಣ. ಈ ವಿಶ್ಲೇಷಣೆ ನಮಗೆಲ್ಲರಿಗೂ ಒಂದು ಹೊಸ ದೃಷ್ಟಿಕೋನ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.